ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ತುಂಬ ದಿನ ಆದಮೇಲೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಬ್ಬ ಬೇರೆ ಹತ್ರ ಬಂತು, ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿದೆ, ಹಾಗೆ ಕಂಟೆಂಟು ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟು ಇವತ್ತು ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಫುಲ್ಲು ಬೆಡ್ಡೆಲ್ಲ ಚೇಂಜ್ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಕಾಟೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು, ಅಂದರೆ ಮಂಚನ. ಈಗ ಟೈಮು 11:05. ಈಗ ಎಲ್ಲ ಕ್ಲೀನ್ ಮಾಡೋಣ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋಸ್ ಎಲ್ಲ ಮಾಡ್ತೇನೆ, ಯಾಕೆಂದರೆ ಕಂಟೆಂಟ್ ಬೇಕಲ್ಲ. ದಿನ ನಿಮಗೂ ನೋಡಿ ನೋಡಿ ಅದೇ ಬೇಜಾರಾಗಿರುತ್ತೆ. ಅದಕ್ಕೆ ಹಬ್ಬ ಬೇರೆ ಹತ್ರ ಬಂತು, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಒಂದೊಂದಾಗಿ ಫಸ್ಟು ರೂಮು, ಆಮೇಲೆ ಅಡುಗೆ ಮನೆ, ಆಮೇಲೆ ಹಾಲು ಹಂಗೆ ಕ್ಲೀನ್ ಮಾಡ್ಕೊಬೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಸ್ಟು ಸ್ವಲ್ಪ ರೂಮ್ನೆಲ್ಲ ಚೇಂಜ್ ಮಾಡಬೇಕು. ನೋಡೋಣ ಏನಾಗುತ್ತೆ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಇರೋದ್ರಲ್ಲೇ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅನ್ನೋದನ್ನ ನೋಡ್ತಾಯಿರಿ ಬನ್ನಿ. ಇವಾಗ ಫಸ್ಟು ಎಲ್ಲ ಕ್ಲೀನ್ ಮಾಡೋಣ. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದೆ, ಇನ್ನೊಂದು ವಾರ 2 ವಾರ ಇದೆ. ಆದರೂ ಇವತ್ತು ಚೇಂಜ್ ಮಾಡಿದ್ದು. ಇನ್ನು ಹಬ್ಬದಷ್ಟರಲ್ಲಿ ನೋಡೋಣ, ಈ ಸಲ ಚೇಂಜ್ ಮಾಡ್ತೀನಿ ಗೊತ್ತಿಲ್ಲ. ಈಗ ಚಕ ಅಂತ ರೂಮ್ ಫಸ್ಟ್ ಕ್ಲೀನ್ ಮಾಡೋಣ. ಮೊನ್ನೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದ್ದೆ, ಆದರೂ ಗಲೀಜಾಗಿದೆ. ಮಿರರ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಈಗ ಎಲ್ಲ ಕ್ಲೀನ್ ಮಾಡೋಣ ಬನ್ನಿ. ಈಗ ಫಸ್ಟು ಎಲ್ಲ ಐಟಮ್ನು ಏನಿದೆ ಅದನ್ನೆಲ್ಲ ಆಚೆ ಇಟ್ಬಿಟ್ಟು ಆಮೇಲೆ ಧೂಳೆಲ್ಲ ಹೊಡೆಯೋಣ ಅಂತ ನೋಡ್ತಾ ಇದ್ದೀನಿ. ಫಸ್ಟು ಏನೇನಿದೆ ಐಟಮು ಅದನ್ನೆಲ್ಲ ಆಚೆ ಇಡ್ತಾ ಇದ್ದೀನಿ, ಅಂದರೆ ಆಚೆ ಅಂದರೆ ಹಾಲಲ್ಲಿ. ಈಗ ಫಸ್ಟ್ ಎಲ್ಲ ಆಚೆಗೆಲ್ಲ ಇಟ್ಟೆಲ್ಲ ಆದಮೇಲೆ ಚೀಲ ಏನೇನಿದೆ ಎಲ್ಲನೂ ಹಾಲಲ್ಲಿ ಇಡ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಕಸ ಧೂಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಧೂಳೆಲ್ಲ ಹುಡ್ಕೊಂಡು ಆಮೇಲೆ ಬೆಡ್ ಮೇಲೆಲ್ಲ ಮತ್ತೆ ಧೂಳಾಗುತ್ತೆ. ಚೇಂಜ್ ಮಾಡಿದ್ನಲ್ಲ ಇವತ್ತೇ ಬೆಡ್ ಕವರು, ಅದಕ್ಕೇ ಅದ್ರ ಮೇಲೆ ಒಂದು ಬೆಡ್ಶೀಟ್ನ ಹಂಗೆ ಹಾಸ್ತಾ ಇದ್ದೆ. ಆ ಬೆಡ್ಶೀಟ್ ಹೆಂಗಿದ್ರು ವಾಶ್ ಮಾಡಬೇಕಿತ್ತು ಅಂದ್ಬಿಟ್ಟು ಅದನ್ನು ಹಂಗೆ ಹಾಸ್ತಾ ಇದ್ದೆ. ಸಂಕ್ರಾಂತಿ ಹಬ್ಬದ ಟೈಮ್ಗೆ ಕ್ಲೀನ್ ಮಾಡಿರೋದು, ಆದರೆ ಇಲ್ಲಿ ರೋಡ್ ಸೈಡೇ ಇರೋದ್ರಿಂದ ವಿಂಡೋ ಸೈಡಲ್ಲೆಲ್ಲ ಸಖತ್ ಧೂಳು. ಆ ವಿಂಡೋ ಎಲ್ಲ ನಮ್ಮನೆಯವ್ರು ಒರೆಸ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಫಸ್ಟ್ ಹಂಗೇನೆ ಧೂಳೆಲ್ಲ ಹೊಡ್ಕೊಂಡೆ. ಕಿಟಕಿ ಹತ್ರ, ಅಂದರೆ ಕೆಳಗಡೆ ಸೈಡಲ್ಲೆಲ್ಲ ಸಂದಿಲೆಲ್ಲ ಇರುತ್ತಲ್ಲ ಧೂಳು, ಅದನ್ನೆಲ್ಲ ಫಸ್ಟ್ ಧೂಳೆಲ್ಲ ತೆಗೆದು ನೀಟಾಗೆಲ್ಲ ಕಸ ಗುಡಿಸ್ಕೊಂಡು ಆಮೇಲೆ 1-2 ಸತಿ ಮಾಪ್ ಮಾಡಿ ಫ್ಯಾನ್ ಹಾಕಿದೆ, ಹಾರ್ಕೊಳ್ಳಿ ಅಂತೇಳಿ. ನೀಟಾಗಿ ಕ್ಲೀನ್ ಆಗುತ್ತೆ. ಅಲ್ಲಿ ಒರೆಸಿದೆಲ್ಲ ಆದಮೇಲೆ ಮಂಚನ ಈ ಕಡೆ ನೀಟಾಗಿ ಎಳಿತಾ ಇದ್ದೆ. ಧೂಳು ಬರದೇ ಇರಲಿ ಅಂತ ಎಷ್ಟೋ ಇದು ಮಾಡ್ತೀವಿ ವಿಂಡೋ ಸೈಡಲ್ಲಿ, ಆದರೆ ಸಖತ್ತು ರೋಡ್ ಸೈಡಲ್ಲೇ ಧೂಳಿರೋದ್ರಿಂದ ತುಂಬಾನೇ, ಅಂದರೆ ರೋಡ್ ಸೈಡಲ್ಲೇ ಇದಿರೋದ್ರಿಂದ, ಏನು ವೆಹಿಕಲ್ಸ್ ಎಲ್ಲ ಮನೆ ಇರೋದ್ರಿಂದ ತುಂಬಾನೇ ಧೂಳು. ಸೊ ಅದಕ್ಕೆ ಕ್ಲೀನ್ ಮಾಡ್ಕೋತಾನೆ ಇರಬೇಕು. ಎಷ್ಟು ಕ್ಲೀನ್ ಮಾಡಿದ್ರು ಧೂಳು ಬರ್ತಾನೆ ಇರುತ್ತೆ. 15 ದಿನಕ್ಕೆ ಒಂದ್ಸರಿ ಕ್ಲೀನ್ ಮಾಡಿದ್ರು ಧೂಳೆ, ದಿನ ಕ್ಲೀನ್ ಮಾಡಿದ್ರು ಧೂಳೆ, ಹಾಗಂತ ಹಂಗೆ ಬಿಡೋಕ್ಕೂ ಆಗಲ್ಲ. ಈ ಸೈಡು ಎಲ್ಲನೂ ಕಸ ಗುಡಿಸಿ ಹಂಗೇನೆಲ್ಲ ಎಲ್ಲ ಒರೆಸ್ಕೊಂಡೆ. ಕಿಟಕಿ ಮೇಲೆ ಇದ್ದಿದ್ದು ಧೂಳು ಎಲ್ಲ ತೆಗೆದು ಹಂಗೆ ಕಸ ಎಲ್ಲ ಗುಡಿಸಿ ಒರೆಸ್ದೆ. ಒರೆಸೆಲ್ಲ ಆದಮೇಲೆ ನಾನು ಇನ್ನೇನು ಚೇಂಜ್ ಮಾಡಲಿಲ್ಲ, ಕಾಟನ್ ಚೇಂಜ್ ಮಾಡಿದ್ದೀನಿ. ನೆಲ ಒರೆಸಿದಾಯಿತು. ಈಗೇನಿದ್ರು ಎಲ್ಲ ಸೆಟ್ ಮಾಡಬೇಕಷ್ಟೆ. ಏನು ಡೆಕ್ಕರ್ ಮಾಡಲ್ಲ, ಸ್ವಲ್ಪ ಇದೆ ಮಂಚ ಒಂದು ಚೇಂಜ್ ಮಾಡಿರೋದು ಅಷ್ಟೇ. ಮಿರರ್ ಒಂದು ಸ್ವಲ್ಪ ಒರೆಸ್ಬಿಟ್ರೆ ಆಗೋಗುತ್ತೆ. ಇದೆಲ್ಲ ತೆಗಿಬೇಕು, ಇಲ್ಲೇನಾದರೂ ಬೇರೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಏನೇನೋ ಮಿರರ್ಗೆ ಲಾಸ್ಟ್ ಸತಿ ಹೇಳಿದ್ದೆ ಲೈಟ್ ಹಾಕಬೇಕು ಅಂತ. ಬಟ್ ಯಾವುದು ಅಷ್ಟೊಂದು ಆನ್ಲೈನಲ್ಲಿ ನನಗೆ ಯಾವುದು ಇಷ್ಟ ಆಗ್ತಾಯಿಲ್ಲ. ನೋಡ್ತೀನಿ, ಇನ್ನೂ ಒಂದು ಸತಿ ಚೆಕ್ ಮಾಡ್ತೀನಿ. ಅಂದರೆ ಇನ್ನೊಂದರೆ ಟೇಪ್ ಹಾಕಿದಾಗ ನಿಲ್ಲಲ್ಲ. ಇಲ್ಲಿ ಟೇಪ್ ಹಾಕ್ತೀವಲ್ಲ, ಅದು ಕೆಲವೊಂದು ಸತಿ ಡಬಲ್ ಸೈಡ್ ಟೇಪ್ ಹಾಕಿದ್ರೂ ಬಿಚ್ಕೊಂಬರುತ್ತೇನೋ ಅನ್ನೋದು. ಡೋರ್ ತೆಗ್ದಾಗ ಇಲ್ಲಿಗೆ ಹಾಕಿದ್ರೆ ಎಲ್ಲಿ ಹಿಂದೆಗಡೆ ಹಾಕಬೇಕಷ್ಟೆ. ನೋಡೋಣ ಹೇಗೆ. ಕ್ಲೀನ್ ಮಾಡಾಯಿತು, ಈ ಥರ ಆಗಿದೆ. ಇದೆಲ್ಲ ತೆಗಿಬೇಕು.
ಇರಲಿ, ಇನ್ನೂ ಒಂದು ಸತಿ ಕ್ಲೀನ್ ಮಾಡೋದಿದೆ. ಇನ್ನೂ ಒಂದು ಸತಿ ಲೈಟಾಗಿ ಇವಾಗ ಕ್ಲೀನ್ ಮಾಡಿದ್ದೀನಿ. ಜಸ್ಟ್ ಚೇಂಜ್ ಮಾಡಿದ್ರೆ ನೋಡೋಣ ಹೇಗಿರುತ್ತೆ ಅಂತ ಈ ಥರ ಮಾಡ್ತಾಯಿರ್ತೀನಿ. ಫಸ್ಟ್ ಇದೇ ಥರ ಹಾಕಿದ್ದು ಚೆನ್ನಾಗಿತ್ತು, ನೋಡೋಣ ಸೆಟ್ ಆದರೆ ಹಿಂಗೆ ಮಲಗೋದು. ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಬೇಕು. ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ. ತುಂಬ ಹಳೆ ಮನೇಲಿದ್ದಾಗ ತಂದಿದ್ದು. ಅಲ್ಲಿ ಹೊಸ್ದಾಗಿ ಅಂದರೆ ಅದೊಂದು ಹಚ್ಚೋದು ಫ್ರೇಮ್ ಹಾಕಿದ್ದೀನಿ. ಅಂದರೆ ಟೈಮ್ ಈಗ 12 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಅಷ್ಟರೊಳಗಡೆ 11 ಗಂಟೆ 11:05ಕ್ಕೆ ಸ್ಟಾರ್ಟ್ ಮಾಡಿದ್ದು. ಏನು ಅಷ್ಟೊಂದು ಇರಲಿಲ್ಲ. ಮೊನ್ನೆ ಅಷ್ಟೇ ಕ್ಲೀನ್ ಮಾಡಿದ್ದೆ ನಾನು, ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ. ಏನಿಲ್ಲ, ಅದೊಂದು ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಮಾಮೂಲಿ ಜಾಸ್ತಿ ಯೂಸ್ ಬೇಡದಿರೋಂಥವು ಹಚ್ಚೋದು, ಹಳೆ ಬುಕ್ಸ್ ಅದೆಲ್ಲ ಕೊಡಬೇಕು. ಸದ್ಯಕ್ಕೆ ಅದೊಂದು ಇಕ್ಕಿದ್ದೀನಿ. ಇದೆಲ್ಲ ಖಾಲಿದು, ಅಂದರೆ ಮನೇನಾದ್ರು ಶಿಫ್ಟ್ ಮಾಡ್ಬೇಕಾದ್ರೆ ಗ್ಯಾಸ್ದು ಅದು ಇದು ಬೇಕಾಗುತ್ತೆ ಅಂತ. ಇನ್ನು ಅದು ಟಿ ವಿದು. ಈ ಕಡೆ ಎಲ್ಲ ಮಾಮೂಲಿ ಸೂಟ್ ಕೇಸು, ಬ್ಯಾಗು ಆ ಥರ ಎಲ್ಲ ಇಟ್ಟು ಸುಮ್ಮನೆ ಅದೊಂದು ಹಂಗೆ ಹಾಕಿದ್ದೀನಿ ಅಷ್ಟೇ. ಮಾಮೂಲಿ ಇನ್ನೇನಿಲ್ಲ. ಈ ಕಡೆ ಒಂದು ಅದೇ ಟೆಡಿ ಬಿಯರ್ ಇದೆ. ಕಡೆ ಎಲ್ಲ ಚಾಪೆ, ಇನ್ನೇನು ಇಲ್ಲ. ಚಿಕ್ಕದಾಗಿ ಸಿಂಪಲ್ಲಾಗಿ ಇದು ನಮ್ಮ ರೂಮ್. ಇದು ವಾಲ್ದು, ಅಂದರೆ ವಾಲ್ ಶೀಟ್ ಅಂತಾರೆ, ವಾಲ್ ಸ್ಟಿಕ್ಕರು. ಅದು ಬಂದಿದ್ದು ಡೋರ್ಗೆ ಹಾಕ್ತೆ, ಚೆನ್ನಾಗಿತ್ತು. ಇದು ಹಾಕಾಗಲೇ ಈ ಮನೆಗೆ ಬಂದು ಸ್ವಲ್ಪ ದಿನ ಆದಮೇಲೆ ಹಾಕಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇಲ್ಲಿಗೆ ಹಂಗೆ ಹಾಕ್ತೆ ಅಷ್ಟೇ, ಇಷ್ಟೇ. ಫೈನಲಾಗಿ ಈ ಥರ ಆಗಿದೆ. ಇನ್ನೇನು ಇಲ್ಲ. ಅದೇ ಹೇಳ್ದಂಗೆ ಕರ್ಟನ್ಗಳು ಒಂದು ಚೇಂಜ್ ಮಾಡಬೇಕು. ಅದನ್ನು ಯಾವಾಗಾದರೂ ಮಾಡಿದ್ರೆ ಆಯಿತು. ಇನ್ನೆಲ್ಲ ಬೇಡದಿರೋದೆಲ್ಲ ಮೇಲೆ ಇದೆ, ಏನೇನು ಬುಕ್ಸು ಅದು ಹೇಳ್ದಂಗೆ ಅಷ್ಟೇ, ಇನ್ನೇನಿಲ್ಲ. ಅದೊಂದು ಫ್ರೇಮ್ ಹಾಕಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಚಿಕ್ಕ ರೂಮು ನಮ್ಮದು. ಬಾಡಿಗೆ ಮನೆಯಲ್ಲೆಲ್ಲ ಯಾವ ಥರ ಇರುತ್ತೆ ಮಾಮೂಲಿ ಅದೇ ಥರ. ಇದಕ್ಕೇನು ಕಬೋರ್ಡ್ಸು ಎಕ್ಸ್ಟ್ರಾ ಈ ಥರ ಏನಿಲ್ಲ. ಅದು ನಾವೇ ತಂದಿದ್ದು ವಾರ್ಡ್ರೋಬು ಎಕ್ಸ್ಟ್ರಾ ಅಂತ ತೊಗೊಂಡಿರೋದು. ಅದು ಒಂದು ಹಳೆಯದು ಮಾಮೂಲಿ ಬೀರಿದೆ. ಸ್ಟಾರ್ಟಿಂಗು ನಾವು ಮದುವೆ ಆಗಿ ಒಂದು 2 ವರ್ಷ ಆದಮೇಲೆ ತೊಗೊಂಡಿದ್ದು, 2-3 ವರ್ಷ ಆದಮೇಲೆ ಈ ಥರ. ಇನ್ನು ಮಂಚದಡಿ ಎಲ್ಲ ಮಾಮೂಲಿ, ಇನ್ನೇನು ಜಾಸ್ತಿ ಅಷ್ಟೊಂದು ಹೆವಿ ಏನಿಟ್ಟಿಲ್ಲ. ಮಾಮೂಲಿ ಅಕ್ಕಿ ಚೀಲ ಏನಿದೆ ಅದನ್ನೆಲ್ಲ ಎತ್ತಿಕ್ತೆ ಅಷ್ಟೇ. ಈಗ ವಾರ್ಡ್ರೋಬ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಫಸ್ಟು ನಂದು ಈ ಕಡೆ ಎಲ್ಲ ರ್ಯಾಕಲ್ಲಿ ಕುರ್ತಿ ಮತ್ತು ಡೈಲಿ ವೇರು ಈ ಥರ ಇದೆ. ಇನ್ನು ಕೆಳಗಡೆ ಎಲ್ಲ ಬೆಡ್ ಕವರ್ಸು ಎಕ್ಸ್ಟ್ರಾ ಏನಿದೆ ಕೆಲವೊಂದು ಅದು ಹಚ್ಚೋದು ಎಲ್ಲ ಅಂದರೆ ಮಿಕ್ಸ್ ಆಗಿಬಿಟ್ಟಿದೆ. ಅಂದರೆ ಒಂದು ಸೈಡಲ್ಲೇ ಮಿಕ್ಸ್ ಆಗಿದೆ. ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೆ. ಇವಾಗ ಫಸ್ಟು ಪೇಪರೆಲ್ಲ ತೆಗೆದು, ಅಂದರೆ ಫಸ್ಟ್ ಬಟ್ಟೆಗಳನ್ನೆಲ್ಲ ಇಳಿಸಿ, ಅದೇನಿದೆ ಮೇಲ್ಗಡೆ ಇರೋಂಥದ್ದೆಲ್ಲ ರ್ಯಾಕಲ್ಲಿ ಅದನ್ನೆಲ್ಲ ಇಳಿಸಿ, ಆಮೇಲೆ ಪೇಪರೆಲ್ಲ ಚೇಂಜ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಇದನ್ನೆಲ್ಲ ತೆಗಿತಾ ಇದೆ. ಕೆಲವೊಂದು ಹೇಗೆ ಮಡ್ಚಿರ್ತೀನೋ, ಹೇಗೆ ಫೋಲ್ಡ್ ಮಾಡಿರ್ತೀನೋ ಹಾಗೆ ಇರುತ್ತೆ. ಇನ್ನು ಪದೇ ಅದನ್ನೇ ಹಾಕ್ತಾ ಇದ್ರೆ ನಾನು ಅದೆಲ್ಲ ಒಗೆದು ವಾಶ್ ಮಾಡಿ ಎಲ್ಲ ಹಾಗೇನೆ ಮಡಚಿ ಎತ್ತಿಕ್ಬಿಟ್ಟಿರ್ತೀವಲ್ಲ, ಅದೆಲ್ಲ ಫುಲ್ ಎಲ್ಲ ಕೆದ್ರೋಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟೇ. ಈಗ ಫಸ್ಟು ಸೀರೆಗಳ ಏನಿದೆ ಸೀರೆ ಎಲ್ಲ ಅದರೆಲ್ಲ ಇಕ್ಕಿದ್ನಲ್ಲ, ಅದು ಮೇಲ್ಗಡೆ ಫಸ್ಟು ಸ್ಟೆಪ್ಪು ಅದೆಲ್ಲ ಸೀರೆ ಎಲ್ಲ ತೆಗೆದಿದ್ದೆ. ಸ್ವಲ್ಪ ಸೀರೆ ಇರೋದು ಅಷ್ಟೇ ನನ್ನ ಹತ್ರ.
ಅದನ್ನೆಲ್ಲ ತೆಗೆದು ಫಸ್ಟ್ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ನಾನು. ಯಾಕೆಂದರೆ ಸೀರೆ ತಗೊಳಲ್ಲ, ಯಾಕೆ ಅಂದರೆ ಜಾಸ್ತಿ ಉಡಲ್ಲ, ಅದಕ್ಕಾಗಿ. ಮದುವೆ ಸ್ಟಾರ್ಟಿಂಗೇ ಅಪ್ಪ ಅಮ್ಮ ಇಬ್ರು ಕೊಡಿಸಿದ್ರು, ಇನ್ನು ನಮ್ಮನೆಯವರು ಕೊಡಿಸಿದ್ರು. ಸೀರೆಗಳು ಯಾವೂ ಹಾಕಲ್ಲ, ಹಾಗೆ ಇರುತ್ತೆ. ಆವಾಗಲ ಬ್ಲೌಸ್ಗಳು ಕೆಲವೊಂದು ಇವಾಗ ಆಗಲ್ಲ, ದಪ್ಪ ಆಗ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಯಾವ್ದಾರ ಮ್ಯಾಚ್ ಮಾಡಿ ಮಾಡಿ ಏನಾದರೂ ಎಲ್ಲಾದರೂ ಹೋಗ್ಬೇಕು ಅಂದಾಗ, ಫಂಕ್ಷನ್ಗಳೇನಾರ ಇದ್ದಾಗ ಸೀರೆ ಕಮ್ಮಿನೇ ಆದರೂ ಸೀರೆ ಉಟ್ಟೋದು ಒಂದು ಒಂದು ಕಲ್ಚರ್ ಅಲ್ವಾ, ಅದಕ್ಕೆ ಇಷ್ಟ ಆಗುತ್ತೆ ಸೀರೆ. ನನಗೆ ಜಾಸ್ತಿ ಕಾಟನ್ ಸೀರೆ ಇಷ್ಟ ಆಗುತ್ತೆ. ಮಾಮೂಲಿ ಈ ಥರ ಸಿಲ್ಕ್ ರೇಷ್ಮೆ ಸೀರೆ ಇದೆಲ್ಲ ಏನು ಇಷ್ಟಪಡಲ್ಲ ನಾನು. ಅದಕ್ಕೆ ಎಲ್ಲೇ ಹೋಗ್ಬೇಕು ಅಂದ್ರೂ ಜಾಸ್ತಿ ಕುರ್ತಾನೇ ಹಾಕೊಳ್ಳೋದು ನಾನು. ಈಗ ಪೇಪರೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಕಾಯಿಲಿನ ಹಾಕಿ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಫುಲ್ ಏನಾರ ಡಸ್ಟ್ ಇದ್ರೆ ಅಂತ. ಏನು ಜಿರಳೆ ಅದು ಇದು ಎಲ್ಲ ಏನು ಸೇರ್ಕೊಳ್ಳಲ್ಲ, ಯಾಕಂದರೆ ಇಲ್ಲಿ ನಮ್ಮ ಮನೇಲಿ ಏನು ಜಿರಳೆ ಎಲ್ಲ ಅಂತ ಆ ಥರ ಏನಿಲ್ಲ. ಸೊ ಅದಕ್ಕೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಪೇಪರೆಲ್ಲ ಹಾಕಿ ಈಗ ಒಂದೊಂದಾಗಿ ಸ್ಟೆಪ್ ಎಲ್ಲ ಫೋಲ್ಡ್ ಮಾಡೋದು ಹೇಗಿತ್ತೋ ಹಾಗೇ ಇದೆ ನಾನು. ಯಾಕೆಂದರೆ ಯೂಸ್ ಮಾಡೋಲ್ವಲ್ಲ, ಅದಕ್ಕೆ ಹಾಗೇ ಇರುತ್ತೆ. ಸುಮ್ಮನೆ ಕೆಲವೊಂದು ಹಾಗೆ ಹಾಕಿ ನೋಡ್ತಾ ಇದ್ದೆ ಹೇಗೆ ಕಾಣಿಸುತ್ತೆ ಏನು ಅಂತ. ತುಂಬ ವರ್ಷಗಳೇ ಆಗೋಗಿತ್ತಲ್ಲ ಸೀರೆ ಎಲ್ಲ. ಅಂದರೆ ಆ ಸೀರೆಗಳನ್ನ ಕೆಲವೊಂದನ್ನ ಉಡೋದೇ ಇಲ್ಲ, ಯಾಕೆಂದರೆ ಬ್ಲೌಸ್ ಆಗಲ್ಲ ಅಂದ್ಬಿಟ್ಟು ಉಡಲ್ಲ. ಕೆಲವೊಂದು ಸತಿ ಎಲ್ಲಾದರೂ ಹೋಗ್ಬೇಕು ಅಂದಾಗ ಮಾತ್ರ ತಗೋತೀವಿ ಆ ಥರ. ಡ್ರೆಸ್ಗಳಾದರೆ ಅವಾಗವಾಗ ಹಾಕ್ತಾನೆ ಇರ್ತೀವಿ. ಹೀಗೆ ಇನ್ನು ನಾನು 10th ಸೆಂಡ್ ಆಫ್ ಟೈಮಲ್ಲಿ ಕೊಡಿಸಿದ್ದು ಸೀರೆ. ಅದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ಟೈಮಲ್ಲಿ ಅಮ್ಮ, ನಾನು ಒಂದು 8th ಸ್ಟ್ಯಾಂಡರ್ಡ್ ಇರಬೇಕು ಆ ಟೈಮಲ್ಲಿ ಕೊಡಿಸಿರೋಂಥ ಸೀರೆ ಎಲ್ಲ ಹಂಗೆ ಇಟ್ಟಿದ್ದೀನಿ. ಒಂದು ನೆನಪು ಅಷ್ಟೇ, ಅದೆಲ್ಲ ನೆನಪಿಗೋಸ್ಕರ ಇಡೋದು. ಹಾಗೆ ಆವಾಗಲ ಬ್ಲೌಸೆಲ್ಲ ಇವಾಗ ಆಗೋದೇ ಇಲ್ಲ. ಏನಿದ್ರು ಮ್ಯಾಚ್ ಮಾಡ್ಕೋಬೇಕು ಅಷ್ಟೇ ಯಾವ ಥರ ಬ್ಲೌಸ್ನ. ಹಾಗೆ 10th ಇನ್ನು ಸೆಂಡ್ ಆಫ್ ಟೈಮಲ್ಲಿ ಕೊಡಿಸಿದ್ದು ಸೆಕೆಂಡ್ ಸ್ಯಾರಿ, ಅದು ಗ್ರೀನ್, ಒಂದು ರಾಮ ಗ್ರೀನು ಬ್ಲ್ಯಾಕ್ ಕಲರ್ದೊಂದು. ಫಸ್ಟ್ ಕೊಡಿಸಿದ್ದು ಸ್ಕೈ ಬ್ಲೂ ಕಲರ್ದು ನಮ್ಮಮ್ಮ, ಅದು ವರಮಹಾಲಕ್ಷ್ಮಿ ಟೈಮಲ್ಲಿ. ಅದಾದ್ಮೇಲೆಲ್ಲ ಇನ್ನು ಮದುವೆ ಟೈಮ್ಗಳೆಲ್ಲ ಕೊಡಿಸಿದ್ರು. ಈ ಕಡೆ ಸೀರೆಗಳೆಲ್ಲ ಜೋಡಿಸಿದಾಯ್ತು. ಏನಿದ್ರು ಲೆಗಿನ್ಸು ಮತ್ತು ಟಾಪ್ ಕುರ್ತಾ ಮತ್ತು ಟೀ ಶರ್ಟು, ಡೈಲಿ ವೇರ್ ಪ್ಯಾಂಟ್ಗಳು ಈ ಥರ ಇರೋಂಥವನ್ನೆಲ್ಲ ಫೋಲ್ಡ್ ಮಾಡ್ತಿದ್ದೆ. ಒಂದು ಫೋಲ್ಡ್ ಮಾಡೋಕ್ಕೆ ಸ್ಟೋರೇಜ್ ಬಾಕ್ಸ್ ಈ ಥರದ್ದು ನಾನು ಮೀಶೋದಲ್ಲಿ ತರಿಸಿದ್ದು. ಇದು ಸೆಟ್ ಆಫ್ 3 ಬಂದಿತ್ತು. ಚೆನ್ನಾಗಿದೆ ಕ್ವಾಲಿಟಿ. ಆದರೆ ಸ್ವಲ್ಪ ನಂದು ಕಬೋರ್ಡು ಸ್ವಲ್ಪ ವಾರ್ಡ್ರೋಬ್ ಚಿಕ್ಕದಿರೋದ್ರಿಂದ ಸ್ವಲ್ಪ ಹಿಡಿಯಲ್ಲ. ಅಡ್ಜಸ್ಟ್ ಮಾಡಿದ್ದೀನಿ. ಹಂಗೆ ಅಡ್ಜಸ್ಟ್ ಮಾಡಿದ್ದೆ. ಹಂಗೆ ಅಡ್ಜಸ್ಟ್ ಮಾಡಿದಾಗ ಹಿಂದೆ ಇರೋ ಬಟ್ಟೆಗಳನ್ನೆಲ್ಲ ತಗೊಳಕ್ಕಾಗಲ್ಲ, ಆ ಥರ ಆಗ್ತಿತ್ತು. ಅಚ್ಚು ಬಟ್ಟೆನೇ ಸಪ್ರೇಟ್ ಇಡೋ ಥರ ಒಂದು ಕಬೋರ್ಡ್ ತಗೊಳೋಣ ಅಂದರೆ ಒಂದು ಚಿಕ್ಕದು, ಈಗ ಮಾಮೂಲಿ ಬರೋ ಥರ ಸ್ಟೆಪ್ ರ್ಯಾಕ್ ಥರ ಜೋಡಿಸೋವಂಥದ್ದು ಆ ಥರದ್ದು ತಗೊಳೋಣ ಅಂದ್ಕೊಂಡಿದ್ದೆ. ಜಾಗ ಇಲ್ಲ, ರೂಮ್ ಚಿಕ್ಕದಾಗಿರೋದ್ರಿಂದ ಎಷ್ಟಾಗುತ್ತೋ ನೋಡಬೇಕು, ಅಷ್ಟು ಅಡ್ಜಸ್ಟ್ ಮಾಡ್ತಿದ್ದೆ. ಈ ಕಡೆ ಅಚ್ಚುನು ಬಂದಿದ್ದ ಸ್ಕೂಲಿಂದ, ಹಾಫ್ ಡೇ ಇರೋದ್ರಿಂದ. ಈಗ ಎಕ್ಸಾಮ್ಗಳೆಲ್ಲ ನಡೀತಾ ಇದೆ. ಅವನು ಸ್ವಲ್ಪ ಹಂಗೆ ಬಂದು ಎಲ್ಲ ಎತ್ಕೊಡ್ತಾ ಇದ್ದ. ಎಕ್ಸಾಮ್ ಇರೋದ್ರಿಂದ ಅವನಿಗಿನ್ನೂ 30ನೇ ತಾರೀಕುವರೆಗೂ ಎಕ್ಸಾಮ್ ಇದೆ. ಸೊ ಅದಕ್ಕೆ ಓದ್ಕೋತಾನೆ, ಓರಲ್ಲಿದೆ, ಜೊತೆಗೆ ರೈಟಿಂಗ್ ಬೇರೆ ಇದೆ. ಕೆಲವೊಂದು ಸ್ಕೂಲ್ಗಳಲ್ಲೆಲ್ಲ ಆಗಲೇ ರಜಾನೇ ಕೊಟ್ಬಿಟ್ಟಿದ್ದಾರೆ. ಇನ್ನು ಇವನಿಗೆ 30ನೇ ತಾರೀಕು ತನಕ ಇದೆ. ಅದಾದ್ಮೇಲೆ ಇನ್ನೇನು ಮಾಮೂಲಿ ರಜಾ ಇರುತ್ತೆ. ಈಗ ಬಟ್ಟೆಗಳೆಲ್ಲ ಹಾಗಾಗಿ ಎಲ್ಲ ಕೆಲವೊಂದು ಮಡ್ಚಿರೋಂಥದ್ದೇ ಹಾಗೇನೆ ಜಸ್ಟ್ ಫೋಲ್ಡ್ ಮಾಡ್ತಾ ಇದೆ. ಹಂಗೆ ನಮ್ಮ ಅಚ್ಚು ಹೋಗಿ ಐಸ್ ಕ್ರೀಮ್ ತಗೊಬಂದ, ಅದನ್ನು ತಿಂತಾ ಕೂತಿದ್ವಿ. ಹಾಗೇನೆ ಸುಸ್ತು ಬೇರೆ ಆಗ್ತಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಈ ನಡುವೆ ತುಂಬ ಸುಸ್ತಾಗುತ್ತೆ, ಮತ್ತು ಕೈ ಕಾಲೆಲ್ಲ ವೈಬ್ರೇಷನ್ ಆಗೋ ಥರ ಆಗ್ತಾ ಇರುತ್ತೆ. ಅದೇನು ಅಂತ ಗೊತ್ತಿಲ್ಲ. ಆವಾಗ BP ಲೋ ಇತ್ತು ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ. ಈಗ ಮನೇಲಿದ್ದೀನಿ. ನಾರ್ಮಲ್ ಆಗಿತ್ತು, ಮತ್ತೆ ಯಾಕೋ ಅದೇ ಥರ ಆಗ್ತಿದೆ. ನನಗೆ BP ಲೋ ಆದರೆ ಫುಲ್ಲು ಕೈ ಕಾಲು
ಫುಲ್ ನಡ್ಕ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಥರ ಆಗುತ್ತೆ. ಒಂದ್ಸತಿ ನಾರ್ಮಲ್ ಆಗಿರುತ್ತೆ, ಒಂದೊಂದ್ಸತಿ ಇದಾಗ್ಬಿಡುತ್ತೆ ಫುಲ್ ಜಾಸ್ತಿ ಆದಂಗೆ. ತುಂಬ ಲೋ ಬಿ ಪಿನೂ ಇರಬಾರ್ದು ಅಂತ ಹೇಳ್ತಾರೆ. ಏನಿಲ್ಲ, ಉಪ್ಪಿನಕಾಯಿ ಎಲ್ಲ ತಿನ್ನಿ ಅಂತಾರೆ ಡಾಕ್ಟ್ರು. ಅದು ಉಪ್ಪಿನಕಾಯಿ ತಿಂತಾನೆ ಇರ್ತೀವಿ, ಎಷ್ಟೊಂದು ತಿನ್ನೋಕ್ಕಾಗುತ್ತೆ. ಸ್ವಲ್ಪ ಚಾಕ್ಲೇಟ್ ಎಲ್ಲ ಇಟ್ಕೊಳ್ಳಿ ಅಂತಾರೆ, ಹುಳಿ ಉಪ್ಪು ಖಾರ ಎಲ್ಲ ತಿನ್ನಿ ಅಂತಾರೆ. ಕೆಲವೊಂದ್ಸತಿ ಆ ಥರ ಆಗುತ್ತೆ. ಅದು ಮಾಮೂಲಿ ಎಲ್ಲರಿಗೂ ಒಂದು ಏಜ್ ಆಗ್ತಾ ಆಗ್ತಾ ಆಗೋಂಥದ್ದು. ಲಾಸ್ಟ್ ಸತಿ ಅದು 3 ಸ್ಟೋರೇಜ್ ಬಾಕ್ಸ್ ಏನಿತ್ತು ಅದನ್ನ ಫುಲ್ 3 ಇಕ್ಕಿದೆ. ಅಂದರೆ ಜಾಗ ಸಾಕಾಗ್ತಾ ಇರಲಿಲ್ಲ. ಈಗ ಏನು ಮಾಡಿದ್ದೀನಿ ಅಂದರೆ ಬರೀ 2 ಇಕ್ಕಿದ್ದೀನಿ, ಇನ್ನೊಂದು ಕೆಳಗಡೆ ಇಟ್ಟರಾಯ್ತು ಅಂತ ಅಂದ್ಬಿಟ್ಟು. ಪಕ್ಕದಲ್ಲಿ ಜಾಗ ಇರೋದ್ರಲ್ಲಿ ಸ್ವಲ್ಪ ಏನಾದರೂ ಡೈಲಿ ವೇರ್ ಟಾಪ್ಗಳು ಅಂದರೆ ಹಾಕ್ತಾ ಇರ್ತೀನಲ್ಲ ಮನೇಲಿ, ಆಚೆ ಈಚೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಕುರ್ತಾ, ಅದನ್ನ ಇಟ್ಟಿದ್ದೀನಿ ಒಂದು ಸೈಡಲ್ಲಿ. ಇನ್ನೆರಡು ಬಾಕ್ಸಲ್ಲಿ ಒಂದರಲ್ಲಿ ಹಿಂದೆಗಡೆ ಲೆಗಿನ್ಸ್ ಇಟ್ಟಿದ್ದೀನಿ, ಮುಂದೆ ಟಿ ಶರ್ಟ್ಸು, ಆ ಥರ ಒಂದರಲ್ಲಿ ಮಾಮೂಲಿ ಡ್ರೆಸ್ಸಸ್ಸು ಆ ಥರ ಜೋಡಿಸಿದ್ದೀನಿ. ಇನ್ನೆಲ್ಲ ಡೈಲಿ ವೇರ್ ಎಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ನಂದು ಮತ್ತು ಅಚ್ಚುದನು. ಇನ್ನು ಕೆಳಗಡೆ ಅಚ್ಚುದು ಜೀನ್ಸು ಆ ಥರ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಅದನ್ನ ನಾನೇ ಮಾಡಿದ್ದೆ ಕೆಳಗಡೆ ಅದು. ಅದರೊಳಗಡೆ ಅಚ್ಚು ಪ್ಯಾಂಟ್ಸ್ ಎಲ್ಲ, ಜೀನ್ಸ್ ಪ್ಯಾಂಟ್ ಎಲ್ಲ ಅದರೊಳಗಡೆ ಇಟ್ಟಿದ್ದೆ. ಆಮೇಲೆ ಅಚ್ಚುದು ಡ್ರಾಯಿಂಗ್ ಎಕ್ಸಾಮಲ್ಲಿ ಬಂದಿತ್ತು ಗ್ರೇಡು ಅಂತ ಹೇಳಿ ತೋರಿಸ್ತಾ ಇದ್ದ. ಝೂ ಏನೋ ಕೊಟ್ಟಿದ್ರು ಟಾಪಿಕ್, ಅದು ಚೆನ್ನಾಗಿ ಮಾಡಿದ್ದ. ಇಲ್ಲೇ ಹೆಂಗಿರೋ ಇದು ಪ್ರಾಕ್ಟೀಸ್ ಮಾಡಿದ್ದ, ಹಾಗಾಗಿ ಲೈಟಾಗಿ ಅವನಿಗೆ ಹೆಂಗೆ ಬರುತ್ತೋ ಆ ಥರ ಮಾಡಿದ್ದ. ಅದನ್ನು ತೊಗೊಂಬಂದು ತೋರಿಸ್ತಾ ಇದ್ದ. ನಾನಿಲ್ಲಿ ಎಲ್ಲ ಟಿ ಶರ್ಟ್ಸು ಎಲ್ಲ ಪೇಪರೆಲ್ಲ ಚೇಂಜ್ ಮಾಡಿ ಎಲ್ಲ ಎತ್ತಿಕ್ತಾ ಇದ್ದೆ. ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಮಾಡಿ ಮತ್ತೆ ಬಟ್ಟೆಗಳನ್ನ ಹರಡ್ತಾನೆ ಇರ್ತಾರೆ, ತೆಗಿತಾನೆ ಇರ್ತೀವಿ, ಎಲ್ಲ ಇದಾಗ್ತಾನೆ ಇರುತ್ತೆ ಗಲೀಜ್ ಥರ, ಮತ್ತೆ ಮಡಿಸ್ತಾನೆ ಇರ್ತೀವಿ. ಇದೇ ಎಲ್ಲರ ಮನೇಲೂ ನಡೆಯುತ್ತೆ, ಅದು ಮಾಮೂಲಿ. ಈಗ ಒಂದು ಬಾಕ್ಸ್ಗೆಲ್ಲ ಮಾಮೂಲಿ ಅಪರೂಪಕ್ಕೆ ಯೂಸ್ ಮಾಡೋಂಥವೆಲ್ಲ ಒಂದಕ್ಕೆ ಹಾಕಿ ಎತ್ತಿಕ್ತೆ. ಮತ್ತು ಅವಾಗ ತಗೊಳ್ಳೋ ಅಂಥದ್ದೆಲ್ಲ ಒಂದಕ್ಕೆ ಹಾಕಿ ಎತ್ತಿಟ್ಟು, ಇನ್ನು ಡೈಲಿ ಯೂಸ್ ಮಾಡೋಂಥ ಕುರ್ತಾಗಳನ್ನೆಲ್ಲ ಹಂಗೆ ಫೋಲ್ಡ್ ಮಾಡಿ ಎತ್ತಿಕ್ತೆ. ಯಾಕೆಂದರೆ ಅಲ್ಲಿ ಮೇಲ್ಗಡೆ ಸ್ಟೆಪ್ಪಲ್ಲಿ 3 ಇಟ್ಟು ಅದೇ ಜಾಗ ಸಾಲಿಲ್ಲ ಅಂತ ಹೇಳಿದ್ನಲ್ಲ, ಹಂಗೆ 2 ಮಾತ್ರ ಇಟ್ಟಿದ್ದೆ. ಅದ್ರ ಪಕ್ಕ ಎಲ್ಲ ಕುರ್ತಾಗಳನ್ನ ಜೋಡಿಸ್ದೆ. ಇನ್ನು ಬ್ಲೌಸ್ಗಳನ್ನೆಲ್ಲ ನಾನು ಸೀರೆ ಮೇಲೇ ಹಂಗೆ ಹಾಕ್ತಾಯಿಲ್ಲ, ಸಪ್ರೇಟಾಗಿ ಒಂದು ಕವರ್ಗೆ ಹಾಕಿ ಕೆಳಗಡೆ ಎತ್ತಿಕ್ಬಿಡ್ತೀನಿ. ಫೈನಲ್ ಆಗಿ ಎಲ್ಲ ಜೋಡಿಸಿದ್ಮೇಲೆ ಈ ಥರ ಆಯಿತು. ಸೀರೆ ಎಲ್ಲ ಒಂದು ಕಡೆ, ಡೈಲಿ ಯೂಸ್ ಮಾಡೋದೆಲ್ಲ ಒಂದು ಕಡೆ, ಟಾಪು ಟಿ ಶರ್ಟ್ಸು ಹಚ್ಚೋದೆಲ್ಲ ಒಂದು ಕಡೆ, ಈ ಥರ ಇಟ್ಟೆ. ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಇಟ್ಟೆ. ಚಿಕ್ಕದು ಕಬೋರ್ಡು, ಅದಕ್ಕಾಗಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.